ನಿರ್ಬಂಧನ ಇಲ್ಲ ನಮ್ಮ. ಆದ್ರೆ ಇಲ್ಲಿ ಇರೋರಿಗೆ ನಾನು ಹೇಳ್ತೀನಿ, ದಯವಿಟ್ಟು ಕೂಡಲಿಸಿದವರು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಈ ಪೀಠ ಪವಿತ್ರವಾದ ಕ್ಷೇತ್ರದಲ್ಲಿ ಇಲ್ಲಿದೆ. ನೀವು ಅರ್ಥ ಮಾಡ್ಕೊಳ್ಳೋದೇ ಇದ್ರೆ ನಾಳೆ ಯಾವ ತತ್ವವನ್ನು ಹಿಡಿದು ನಡೀತೀರಿ ಅನ್ನೋದನ್ನ ನೀವು ಅನುಸರಿಸ್ತೀರಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಡೀರಿ. ಯಾಕಂದ್ರೆ ಸ್ಥಳೀಯರು ಬಹಳ ಮುಖ್ಯವಾಗಿ ಬರ್ತೀರಿ. ನೀವು ಇವತ್ತು ಮಂದಿ ಅವರ ಅವ್ರ ಕಾರ್ಯಕ್ರಮ ಬೆಂಬಲ ಕೊಡೋರು, ಅವ್ರು ಯಾವ ಪಕ್ಷದವರು ಏನು ಅನ್ನೋದು ನನಗೆ ಗೊತ್ತಿರುತ್ತೆ. ಒಂದಿಷ್ಟು ಮಂದಿ ಅವ್ರು ಆ ಕಡೆ ಹೋದ್ರೆ ಈ ಕಡೆ ಹೋದ್ರ ಯಾರೊಬ್ಬರೇ ಡೋರ್ ಬೇಡ, ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಡೋರ್ ಹೊಡೆಯೋರಿಗೆ. ನೀವೇಂದ್ರೆ ನಮ್ಮ ಜೊತೆಗೆ ಸಂತೋಷವಾಗಿರ್ಬೋದು, ಇಲ್ಲಾಂದ್ರೆ ನಿಮಗೆ ಹಾಗೆ ಅವ್ರಿಗೆ ಹೋಗ್ಬೇಡಿ. ಅವ್ರು ಕರ್ಕೊಂಡವ್ರೆ ಬಲಪುರ ಮಾಡ್ತಾರಂತ, ಬೆಳಗಾವು ಮತ್ತು ಹುಬ್ಬಳ್ಳಿ ಧಾರವಾಡ ಮಧ್ಯ ದೊಡ್ಡ ಮಠ ಕಟ್ತಾರಂತ, 1000 ಮಂದಿಗೆ ಹಾಸ್ಟೆಲ್ ಮಾಡ್ತಾರಂತ, 1,00,000 ಮಂದಿಗೆ ಊಟ ಮಾಡಿಸ್ತಾರಂತ. ಅವ್ರು ಮಾಡಿಸ್ಕೊಳ್ಳಿ. ನಮಗೂ ನಮ್ಮ ಪೀಠದಾಗ ಊಟ ಮಾಡಿಸೋದು ಗೊತ್ತೈತಿ, ಹಾಸ್ಟೆಲ್ ಮಾಡಿಸೋದು ಗೊತ್ತೈತಿ. ನಮಗ ಈ ಪೀಠವನ್ನ ಕಟ್ಟೋದು ನಮಗೆ ಶಕ್ತಿ ಐತಿ ಅನ್ನೋದನ್ನ ನಾನು ಮತ್ತೊಮ್ಮೆ ಇಲ್ಲಿ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನೋ ಒಂದು ಮಹತ್ವವಾದ ನಿರ್ಣಯವನ್ನ ನಮ್ಮ ಹಿರಿಯರು ಎಲ್ಲರೂ ಕೂಡಿ ತೆಗೆದುಕೊಂಡಿದ್ದಾರೆ. ತಾವೆಲ್ಲರೂ ಇದಕ್ಕೆ ನಾಳೆ ಇಂದ ಪ್ರಾರಂಭ ಆಗುವಂತ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಏನು ಸಮೀಕ್ಷೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.